ಇವತ್ತು ಬಡವರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಆಶ್ರಯ ಯೋಜನೆ ಅಡಿ ಒಳಗಡೆ ರಾಜ್ಯ ಸರ್ಕಾರ ತನ್ನ ಯೋಜನೆಗಳನ್ನು ರೂಪಿಸಿ ಇವತ್ತು ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದೆ. 2017ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅರ್ಜಿಗಳನ್ನು ಕರೆಯುವಂತ ಪ್ರಯತ್ನ ನಡೆದಿತ್ತು. 15ರಲ್ಲಿ ಅರ್ಜಿ ಕರೆದಿತ್ತು, ಹಣವನ್ನ ಕಟ್ಟಿಸ್ಕೊಂಡಿದ್ವಿ ಬಡವರ ಹತ್ರ. ಬಡವರಿಗೆ ಸೂರು ಕೊಡೋದ್ರೊಳಗಡೆ ವಿಳಂಬಗಳು ನಡೀತಾ ಇದೆ. ಅದಾದ ಮೇಲೆ 624 ಮನೆಗಳನ್ನ ಅಲ್ಲಿ ಎದುರುಗಡೆ ಕಾಣ್ತಾ ಇದೆ. ಈ ಹಿಂದೆ ಇದ್ದಂತ ಸರ್ಕಾರದ ಸನ್ಮಾನ್ಯ ಈಶ್ವರಪ್ಪನವರು ಆ ಮನೆಗಳನ್ನ ಹಸ್ತಾಂತರ ಮಾಡಿದ್ರು. ಇನ್ನು ಉಳಿದಂತ ಮನೆಗಳಾಗಬೇಕು ಅಂತ ಆದಾಗ ಬಹಳ ವಿಳಂಬ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡಿ ಚರ್ಚೆ ಮಾಡಿದಾಗ ಸನ್ಮಾನ್ಯ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿದ್ವಿ. ಜಮೀರ್ ಅಹಮದ್ ಅವರಿಗೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ, ನಾನು ಖಂಡಿತವಾಗ್ಲೂ ಮನೆಗಳನ್ನು ಹಸ್ತಾಂತರ ಮಾಡ್ಲಿಕ್ಕೆ ನಾನು ಬರ್ತೇನೆ ಅಂತ ಮಾತನ್ನ ಅವ್ರು ಹೇಳಿದ್ರು. ಅದಾದ್ಮೇಲೆ ವಿಧಾನಸಭೆ ಒಳಗಡೆ ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾನೇ ಶಿವಮೊಗ್ಗಕ್ಕೆ ಬರ್ತೇನೆ, ಬಡವರಿಗೆ ಆಗಿರುವಂತ ಅನ್ಯಾಯದ ಬಗ್ಗೆ ಆಲೋಚನೆ ಮಾಡಿರುವಂತ ಸಂಗತಿಯನ್ನು ಗಮನದಲ್ಲಿ ಇಟ್ಕೊಂಡು ಅದರ ಸಾಕಾರಗೊಳಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಶಿವಮೊಗ್ಗ ನಗರಕ್ಕೆ ಆಗಮಿಸಿದ್ದಾರೆ ಸನ್ಮಾನ್ಯ ವಸತಿ ಸಚಿವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ನಾನು ಈ ಸಂದರ್ಭ ಬಯಸ್ತೇನೆ. ಸನ್ಮಾನ್ಯ ಮಧು ಬಂಗಾರಪ್ಪನವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವ್ರ ಜೊತೆ ಕೂಡ ಮಾತುಕತೆಗಳನ್ನ ಮಾಡಿದ್ರು. ಖಂಡಿತ ಒಟ್ಟಾಗಿ ಸೇರಿ ಮಾಡೋಣ ಅಂತ ಮಾತನ್ನು ಅವರು ಹೇಳಿದರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ನಾನು ಬಯಸುತ್ತಿದ್ದೇನೆ. ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಅರುಣ್ ಅವರು ಈ ಕಾರ್ಯದ ಬಗ್ಗೆ ಅವರ ಜೊತೆ ಆಲೋಚನೆ ಮಾಡಿ ಚರ್ಚೆ ಮಾಡುವಂತ ಸಂದರ್ಭ ಅನೇಕ ಸಲಹೆಗಳನ್ನ ಕೊಟ್ಟಿದ್ರು, ಸೂಚನೆಗಳನ್ನ ಕೊಟ್ಟಿದ್ರು. ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸುತ್ತೇನೆ. ಹಾಗೆ ಡಾಕ್ಟರ್ ಧನಂಜಯ ಶೆಲ್ಕೆ ಅವರು ವಿಧಾನ ಪರಿಷತ್ತಿನ ಶಾಸಕರು, ಅವರ ಹತ್ರ ಒಟ್ಟಿಗೂ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ನಿಮ್ಮದು ರೂಪ ಕೊಡಬೇಕು, ಸರಿ ಇದೆ, ನೀವು ಮಾಡ್ತಾ ಇರೋದು ಯೋಚನೆ ಮಾಡಿದ್ದು ಒಳ್ಳೆದಿದೆ ಅನ್ನೋಂತ ಮಾತನ್ನ ಹೇಳಿದಂತ ಪರಿಣಾಮ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಶಕ್ತಿ ಕೊಡುವಂತ ಕೆಲಸವನ್ನು ನಡೆಸಿದೆ. ಇನ್ನು ಈ ಹಿಂದೆ ವಿಧಾನ ಪರಿಷತ್ತಿನ ಶಾಸಕರಾಗಿ ಕಾರ್ಯವನ್ನು ಮಾಡಿದಂತವರು ನಮ್ಮ ಆತ್ಮೀಯರಾದಂತ ಪ್ರಸನ್ನ ಕುಮಾರ್, ಈಗ ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂಗತಿಗಳ ಬಗ್ಗೆ ಬಹಳಷ್ಟು ಬಾರಿ ಅವರಿಗೆ ತಿಳ್ಕೊಂಡಿರುವಂತ ಒಬ್ಬ ಪ್ರಾಮಾಣಿಕ ನಾಯಕರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈಗ ಆಶ್ರಯ ಸಮಿತಿ ಇಲ್ಲಿ ಇರಲಿಲ್ಲ. ಆಶ್ರಯ ಸಮಿತಿ ಅಧ್ಯಕ್ಷನಾಗಿ ನಾನು ಕಾರ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿ ಜೊತೆ ಕವಿತಾ ಮೇಡಮ್ ಅಧಿಕಾರಿ ಜೊತೆ ಕೂತು ಚರ್ಚೆ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳಿದೆ ಸರ್, ಇದಕ್ಕೆ ಹೇಗಾದ್ರೂ ಮಾಡಿ ಪರಿಹಾರ ಹುಡುಕೋಬೇಕು ಅಂತ ಹೇಳಿ ಅವರು ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೊಂದು ಪರಿಹಾರ ಹುಡುಕೊಳ್ಳುವಂತ ಕೆಲಸವನ್ನು ಮಾಡಿದ. ತದನಂತರದಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತ ಮಲ್ಕೇಶ್ ಬಾಬು ಅವರು ಈ ಕಾರ್ಯ ಆಗಬೇಕು ಅಂತ ಅಪೇಕ್ಷೆ ಪಟ್ಟಂತ. ಅಂದ್ರೆ ವೇದಿಕೆ ಮೇಲೆ ಕೂತಿರುವಂತ ಪ್ರತಿಯೊಬ್ಬರು ಕೂಡ ಬಹಳಷ್ಟು ವಿಳಂಬ ಆಗಿರುವಂತ ಈ ಆಶ್ರಯ ಬಡಾವಣೆಗೆ ಒಂದು ರೂಪ ಕೊಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರುವಂತದ್ದು ಅವಶ್ಯಕತೆ ಇದೆ ಅಂತ ಮಾತನ್ನ ಹೇಳಿದಂತವ್ರೆ. ಹಾಗೆ 4 ಜನ ಆಶ್ರಯ ಸಮಿತಿ ಸದಸ್ಯರಿದ್ದಾರೆ. ಅವ್ರ ಜೊತೆ ನಾನು ಸಭೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ, ಡೇಟ್ ನಿಗದಿ ಮಾಡ್ಬೋಣ, ಡೇಟ್ ನಿಗದಿ ಮಾಡಿ ಅವ್ರಿಗೆ ಬೇಕಾಗಿರುವಂತ ಫಲಾನುಭವಿಗಳಿಗೆ ಬೇಕಾಗಿರುವಂತ ಎಲ್ಲ ಸಂಘಟನೆ ಆಲೋಚನೆ ಮಾಡಿ ಕಾರ್ಯರೂಪಕ್ಕೆ ತಲುಪೋಣ ಅಂತ ಹೇಳಿ ಯೋಚನೆ ಮಾಡಿದಂತ ಪರಿಣಾಮ ಮಧು ಬಂಗಾರಪ್ಪನ ಜೊತೆ ಮಾತಾಡಿದ್ವಿ. 28ನೇ ತಾರೀಕು ಒಳಗಡೆ ದಯಮಾಡಿ ಡೇಟ್ ಕೊಡಿ ಸರ್, ಖಂಡಿತ ಕೊಡ್ತೇನೆ ಅಂತ ಮಾತನ್ನು ಹೇಳಿದ್ರು. ಜಮೀರ್ ಅಹಮದ್ ಅವರು ಈಗಾಗಲೇ ನಾನು 3 ಸರಿ ಡೇಟ್ ಕೊಟ್ಬಿಟ್ಟಿದ್ದೇನೆ ಮುಂದಕ್ಕೆ ಹಾಕುವಂತ, ಅಂದ್ರೆ ಮುಂದಕ್ಕೆ ಹಾಕಿರೋದು ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳನ್ನ ಗಮನದಲ್ಲಿ ಇಟ್ಕೊಂಡು ಅದು ಕ್ಯಾನ್ಸಲ್ ಆಗ್ಬಿಡ್ತು. ಅದನ್ನು ಪೋಸ್ಟ್ಪೋನ್ ಮಾಡಿದ್ದೇನೆ. ನೀವ್ ಯಾವಾಗ ಹೇಳ್ತೀರ ಅವಾಗ ಶಿವಮೊಗ್ಗಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಇವತ್ತು ಅವ್ರು ಬಂದಿದ್ದಾರೆ. 25ನೇ ತಾರೀಕು ಬರ್ಬೋದು, ಆಗ್ಬೋದು ಅಂತ ಹೇಳಿ ಮಧು ಬಂಗಾರಪ್ಪನವರು ಹೇಳಿದ್ರು. ಎಲ್ಲರೂ ಒಟ್ಟು ಯೋಚನೆ ಮಾಡಿದಂತ ಪರಿಣಾಮ ಇವತ್ತು 25ನೇ ತಾರೀಕು ಒಟ್ಟಿಗೆ ಸೇರಿದೆ. ಶಿವಮೊಗ್ಗದ
ಜಿಲ್ಲೆಯ ರಾಜಕಾರಣದ ಕಲ್ಚರೇ ಬೇರೆ. ಶಿವಮೊಗ್ಗ ಜಿಲ್ಲೆ ಪೊಲಿಟಿಕಲ್ ಕಲ್ಚರ್ ಬೇರೆ. ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ಯಾವುದನ್ನು ಬಿಟ್ಟಿಲ್ಲ, ಅವರು ಬಿಟ್ಟಿಲ್ಲ, ನಾವು ಬಿಟ್ಟಿಲ್ಲ. ಆದ್ರೆ ಅಭಿವೃದ್ಧಿ ಒಳಗಡೆ ಬಡವರ ಪರವಾಗಿ ಯೋಚನೆ ಮಾಡಬೇಕಾದ್ರೆ ಒಟ್ಟಾಗಿ ಆಲೋಚನೆ ಮಾಡಿ ಕಾರ್ಯ ಮಾಡಿದ್ದೇವೆ. ಅದಕ್ಕೆ ಸಾಕ್ಷಿ ಇವತ್ತಿನ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇವತ್ತು 652 ಮನೆಗಳನ್ನು ಕೊಟ್ಟಿದ್ದೇವೆ, 624 ಮುಂಚೆ ಕೊಟ್ಟಿದ್ದೆ. ನಾನು ಒಂದು ವಿನಂತಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಮೊನ್ನೆ ಜಮೀರ್ ಅಹಮದ್ ಅವರಿಗೆ ಒಂದು ವಿನಂತಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಆಮೇಲೆ ನಿಮ್ದನ್ನೋದು ಕಾರ್ಯವನ್ನು ಮುಂದುವರಿಸಿ ಅಂತೇಳಿ ಈ ಸಲ ವಿನಂತಿನ ಮಾಡ್ತೇನೆ. ನಿಮ್ ಜೊತೆ ನಾಕಾರ ಮಾಡಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿರುವಂತ ಸಮಸ್ಯೆಗಳ ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾವು ಮಾಡಿದ್ವಿ. 3000 ಮನೆಗಳ ನಿರ್ಮಾಣ ಆಗ್ತಾ ಇದೆ. 624 ಮನೆ ಕೊಟ್ಟಿದ್ದೇವೆ, ಟೆಂಪರರಿ ವಿದ್ಯುತ್ ಕನೆಕ್ಷನ್ ಕೊಟ್ಟಿದ್ದೇವೆ. ಈ 652ಕ್ಕೂ ಟೆಂಪರರಿ ವಿದ್ಯುತ್ ಕನೆಕ್ಷನ್ ಅನ್ನು ಕೊಡ್ತಾ ಇದ್ದೇವೆ. 3000 ಮನೆಗಳಿಗೂ ಪರ್ಮನೆಂಟ್ ಆಗಿ ವಿದ್ಯುತ್ ಬೇಕು ಅಂತ ಹೇಳಿದ್ರೆ ಸುಮಾರು 12 ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ. ದಯಮಾಡಿ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಅನ್ನು ನಾವು ಮಾಡಿದ್ವಿ. ಖಂಡಿತವಾಗ್ಲೂ ಮಾಡ್ತೇವೆ ಅಂತ ಮಾತನ್ನ ವಿಧಾನಸೌಧದಲ್ಲೂ ಅಧಿವೇಶನದಲ್ಲೂ ಕೊಟ್ಟರು. ಅದಾದ ನಂತರ ಭೇಟಿ ಮಾಡಿದಾಗಲೂ ಕೂಡ ಅದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡುವ ಹಾಗೆ ಸಂಬಂಧಪಟ್ಟಂತ ಸೂಚನೆಯನ್ನು ಇರ್ತದೆ. ಇದಾಗಬೇಕು ಅಂತ ಹೇಳಿ ಆದೇಶ ಮಾಡಿದ್ರು. ಈ ಮುಂದಿನದ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಸರಿಯಾದಂತ ರೀತಿಯೊಳಗಡೆ ಆದೇಶವನ್ನ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಪರ್ಮನೆಂಟ್ ವಿದ್ಯುತ್ ಕೊಡಬೇಕು ಅಂತ ಕೇಳಿದ್ದಕ್ಕೆ ಆದೇಶದ ಪತ್ರ ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ. ತುಂಬಾ ಸಂತೋಷದ ಸಂಗತಿ. ಬಜೆಟ್ ಅಧಿವೇಶನ ಕೂಡ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ. ಹಾಗಾಗಿ ಕೇಳಿದ್ದೆಲ್ಲ ಕೊಟ್ಟಿರೋಂಥ ಜಮೀರ್ ಅಹಮದ್ ಅವರು, ಅದ್ರಗೇನು ಪ್ರಶ್ನೆನೇ ಇಲ್ಲ. ನಮ್ದವ್ರದ್ದು ವೈಚಾರಿಕವಾಗಿ ಭಿನ್ನಾಭಿಪ್ರಾಯ 1000 ಇರೋದು. ಆದ್ರೆ ಈ ತರದ ಸಂದರ್ಭಗಳು ಮಾಡಿರುವಂತರ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಅದಕ್ಕೆ ಮನುಷ್ಯತ್ವ ಇದೆ ಅಂತೇಳಿ ಅನ್ಸೋದಿಲ್ಲ ಯಾರಿಗೂ ಕೂಡ. ಸೊ ಹಾಗಾಗಿ ಆ ಕಾರ್ಯ ಮಾಡಿರುವಂತವರಿಗೆ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಆ 12 ಕೋಟಿ ರೂಪಾಯಿ ಜೊತೆಗೆ ಇನ್ನೊಂದು ಸಂಗತಿಯನ್ನು ಕೇಳಿದ್ವಿ ನಾವು. ಸರ್, ಈಗ 7.5 ವರ್ಷ ಆಯ್ತು. ಹಿಂದೆ ಸಚಿವರು ಸೋಮಣ್ಣ ಇದ್ದಂತ ಸಂದರ್ಭದಲ್ಲಿ ಕೂಡ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಬಡವರು ಕಟ್ಟಬೇಕಾದಂತ 5,70,000 ರೂಪಾಯಿ ಮನೆ, ಅದು ಇವತ್ತು 7,70,000 ರೂಪಾಯಿ ಹೊರಟೋಗ್ಬಿಟ್ಟಿದೆ. ಅದನ್ನ ದಯಮಾಡಿ ಆ 2 ಲಕ್ಷ ಜಾಸ್ತಿ ಆಗ್ಲಿಕ್ಕೆ ಕಾರಣ ನಾವು ಅಂದ್ರೆ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಅವತ್ತಿದ್ದಂತ ಬಿಜೆಪಿ ಸರ್ಕಾರ ಇರ್ಬೋದು, ಇವತ್ತಿರುವಂತ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇರ್ಬೋದು. ಆದ್ರೆ ಸರ್ಕಾರದ ಹೊಣೆಯನ್ನು ಹೊರಬೇಕಾಗತ್ತೆ. ಹಾಗಾಗಿ ಆ 2 ಲಕ್ಷ ರೂಪಾಯಿ ಏನು ಹೊರೆ ಆಗ್ತಾ ಇದೆ ಅದನ್ನು ವಾಪಸ್ ತೊಗೊಂಡು ಅವತ್ತು ಅವ್ರಿಗೆ ಹೇಳಿದ್ವಿ. ಅವ್ರು ಆ ದಿಕ್ಕ ಪ್ರಯತ್ನವನ್ನ ಮಾಡ್ತೇವೆ ಅಂತ ಮಾತ್ರ ಹೇಳಿದ್ರು. 580ಕ್ಕೆ ತೀರ್ಮಾನ ಮಾಡ್ತೇವೆ ಅಂತ. ಅದಾದ್ಮೇಲೆ ಇವ್ರ ಹತ್ರ ಇನ್ನೊಂದು ಸರಿ ಚರ್ಚೆ ಮಾಡಿದಾಗ ಇವ್ರು ಇನ್ನೊಂದು ಮಾತನ್ನ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದ್ರು. ಅವ್ರಿಗೆ 1,80,000 ಅಥವಾ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು, ಅವ್ರಿಗೆ ಯಾವ ಹಣವನ್ನು ಕಟ್ಟೋ ಅವಶ್ಯಕತೆ ಇಲ್ಲ, ಆ ತೀರ್ಮಾನವನ್ನು ತಗೊಳ್ತೇವೆ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ. ಅವ್ರು ಅವ್ರು ಒಟ್ಟೊಟ್ಟಿಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಈ ತರದ ಸಂಗತಿಗಳು, ಭಾವನಾತ್ಮಕವಾದಂತ ಸಂಗತಿಗಳು, ಬಡವರ ಪರವಾದಂತ ಸಂಗತಿಗಳನ್ನು ಯೋಚನೆ ಮಾಡಿದಾಗ ಅವ್ರ ಜೊತೆ ಕೂತಾಗ ಅವ್ರು ಆಡಿದಂತ ಮಾತನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ. ಆದೇಶ ಆಗತ್ತೆ, ಅದ್ರ ನಂಬಿಕೆ ಇದೆ ನನಗೆ. ಕ್ಯಾಬಿನೆಟ್ ಡಿಸಿಷನ್ ಆಗ್ಬೇಕು ಅಂತ ಅವ್ರು ಅಪೇಕ್ಷೆ ಮಾಡಿದ್ದಾರೆ, ಅದು ಹಾಗೆ ಆಗತ್ತೆ. ಆ ದಿಕ್ಕಲ್ಲಿ ಯೋಚನೆ ಈಗಾಗಲೇ ಮುಂದಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಇಲ್ಲಿ ಬಂದು ಇನ್ನೊಂದು ವಿನಂತಿ ಮಾಡ್ತೇನೆ, ಏನು ಅಂತ ಹೇಳಿದ್ರೆ, ಈ ಹಿಂದೆ ಕೂಡ 624 ಮನೆಗಳನ್ನು ಕೊಟ್ಟಿದ್ದೆ. ಅವ್ರ ನಾಯಕರು ಸಾಲ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಈಗಾಗಲೇ ಬ್ಯಾಂಕ್ ಲೋನ್ ಆಗೋಗ್ಬಿಟ್ಟಿದೆ. ಈ 3,000 ಒಳಗಡೆ ಸೇರ್ಕೊಂಡು ಅವ್ರದ್ದು 624 ಕೂಡ ಸೇರಿಸಿ ಅದನ್ನು ಕೂಡ ಅವರಿಗೆ ಸಂದಾಯ ಆಗುವ ರೀತಿಯಲ್ಲಿ ಆದ್ರೆ ಬಡವರಿಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ ಅಂತ ಮಾತನ್ನ ಈ ಸಂದರ್ಭ ಹೇಳ್ತಾ, ನಿಜವಾಗ್ಲೂ ಆಶ್ರಯ ಸಮಿತಿ ತನ್ನದಾದಂತ ರೀತಿಯ ಆಲೋಚನೆಗಳನ್ನು ಮಾಡ್ತಾ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂತ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದೆ ಆಗ್ಬೇಕಾದ ಎಲ್ಲ ಕಾರ್ಯಕ್ಕೆ ನಾವು ನಿಮ್ ಜೊತೆ ಇರ್ತೇವೆ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾ, ಆಶ್ರಯ ಬಡಾವಣೆ ಇದೊಂದು ವೈಶಿಷ್ಟ್ಯಪೂರ್ಣವಾದಂತಹ ಬಡಾವಣೆ ಇವತ್ತು ಹೊರಗಡೆ ಬಂದು ನಿಂತುಕೊಂಡಿದೆ. ಸ್ಲಮ್ಗಳಲ್ಲಿ ಈ ತರದ ಮನೆಗಳು ಕಟ್ಟಬೇಕು ಅಂತ ಈ ಹಿಂದೆ ತೀರ್ಮಾನ ಮಾಡಿದಾಗ ಅವರೆಲ್ಲ ಯೋಚನೆ ಮಾಡಿದ್ರು. ಅವ್ರಿಗೆ ಮೈಸೂರಿಗೆ ಕಳಿಸ್ಕೊಟ್ಟಿದ್ವಿ, ನೋಡ್ಕೊಂಡು ಬನ್ನಿ ಆ ತರ ಮನೆಗಳು ನಿಮ್ಗೆ ನಿರ್ಮಾಣ ಆಗತ್ತೆ ಅಂತ ಹೇಳಿ. ಆದ್ರೆ ನಮ್ಗೆ ಸಿಂಗಲ್ ಹೌಸ್ ಬೇಕು ಅಂತ ಹೇಳಿದಂತ ಪರಿಣಾಮ ಈ ರೀತಿ ಮನೆಗಳೆಲ್ಲ ಸ್ಲಮ್ಗಳಲ್ಲಿ ಕಟ್ಕೊಡಕ್ಕೆ ಆಗ್ಲಿಲ್ಲ ನಮಗೆ. ಆದ್ರೆ ಇದನ್ನ ಶಿವಮೊಗ್ಗದಲ್ಲಿ ಇರುವಂತ ಸ್ಲಮ್ ನಲ್ಲಿ ಇರುವಂತ ವ್ಯಕ್ತಿಗಳು ಇದನ್ನು ನೋಡ್ಕೊಂಡು ಹೋದ್ರೆ ಅಲ್ಲೂ ಕೂಡ ಬಡಾವಣೆ ನಿರ್ಮಾಣ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ. ಅದಕ್ಕೆಲ್ಲ ಹೆಜ್ಜೆ ಇಡುವಂತ ಕೆಲಸ ಮಾಡ್ತೇವೆ ಅಂತ ಮಾತಲ್ಲಿ ಹೇಳ್ತಾ, ಇದೊಂದು ಮಾದರಿ ಬಡಾವಣೆ ಆಗಿ ಈ ಬಡಾವಣೆ ನಿರ್ಮಾಣ ಆಗಿದೆ. ಹಾಗಾಗಿ ಆಶ್ರಯ ಬಡಾವಣೆಯ ಎಲ್ಲ ಯಾರ್ಯಾರು ವಾಸ ಮಾಡ್ತಾರೆ, ಈ 652 ಪ್ಲಸ್ 624 ಇವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಸಂದರ್ಭ ಹೇಳ್ತಾ, ಅತ್ಯಂತ ಸಂತೋಷದಿಂದ 2 ಕಡೆ ಉದ್ಘಾಟನೆಯನ್ನ ಸನ್ಮಾನ್ಯ ಸಚಿವ ದ್ವಯರು ಸೇರಿ ಎಲ್ಲ ಶಾಸಕರುಗಳು, ಅರುಣ್ ಸರ್ಜಿ ಅವರು, ಪ್ರಸನ್ನ ಕುಮಾರ್ ಅವರು ಒಟ್ಟಿಗೆ ಸೇರಿ ಕಾರ್ಯವನ್ನು ನಾವು ಮಾಡಿದ್ದೇವೆ.
ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂಚನೆ ಮಾತನ್ನು ಮುಕ್ತಾಯ ಮಾಡ್ತಾರೆ. ನಮಸ್ಕಾರ. ಭಾರತ್ ಮಾತಾ ಕೀ ಜೈ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.